ನಮಸ್ಕಾರ. ಮನೆಯಲ್ಲಿ ಹಳೆ ಬಟ್ಟೆಗಳಿದ್ರೆ ಸಾಕು, ತುಂಬಾನೇ ಈಸಿಯಾಗಿ ಮ್ಯಾಟ್ ಮಾಡ್ಕೋಬಹುದು. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆಯದು ಯೂಸ್ ಮಾಡದೇ ಇರೋಂಥದ್ದು ಚಾರ್ಜಿಂಗ್ ವೈರ್ ಇದ್ರೆ ಅದನ್ನಾದ್ರೂ ತಗೋಬಹುದು. ಇಲ್ಲದೆ ಹೋದ್ರೆ ಬೇರೆದು ಯಾವ್ದಾದ್ರು ವೈರ್ ಇದ್ರೆ ಅದನ್ನ ಬೇಕಂತ ತಗೋಬಹುದು. ನಾನು ಅಷ್ಟೇ ಬೇರೆ ವೈರು ಸ್ವಲ್ಪ ಒಂದ್ ರೌಂಡ್ ಸುತ್ತಷ್ಟು ಕಟ್ ಮಾಡ್ಕೊಳ್ತಾ ಇದೀನಿ. ಒಂದ್ ರೌಂಡ್ ಅಷ್ಟು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಇರೋದು ವೈರ್ ತಗೊಳ್ಳಿ. ಈ ತರದೇ ಅದನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಅದಕ್ಕೂ ಅಷ್ಟೇ ಟೇಪ್ ಹಾಕ್ಬಿಡಿ. ಟೇಪ್ ಹಾಕ್ಬಿಟ್ಟಿದ್ದಾದ್ಮೇಲೆ ಇದಕ್ಕೆ ಬಟ್ಟೆ ಪೀಸ್ಗಳು ವೇಸ್ಟ್ ಬರುತ್ತಲ್ಲ, ನಾನು ಸೀರೆ ತಗೊಳ್ತಾ ಇದ್ದೀನಿ. ಸೀರೆದು, ವೇಲ್ದು, ಬನೀನ್ದು ಯಾವ್ದಿದ್ರೆ ಅದನ್ನ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ, ಇದೇ ತರನೇ ಯು ಶೇಪ್ ಅಲ್ಲಿ ಮಾಡ್ಕೊಂಡು ಒಳಗಡೆಯಿಂದ ಬಟ್ಟೆ ಎರಡನ್ನೂ ತೆಗೆದುಕೊಬೇಕು. ಇನ್ನೂ ಒಂದು ಬಟ್ಲನ್ ತಗೊಂಡು ಬಟ್ಲಿಗೂ ಅಷ್ಟೇ ಒಂದು ಬಟ್ಟೆ ಪೀಸ್ನ ಕಟ್ಕೊಳ್ಳಿ ರೌಂಡ್ ಆಗಿ. ವೈರು ಅಷ್ಟೇ ಸುತ್ತಲೂ ಎಷ್ಟು ಸುತ್ತೋ ಅಷ್ಟು ಬಟ್ಟೆ ಪೀಸ್ನ ಹಾಕೊಳ್ಳಿ. ನಾನು 9 ಪೀಸ್ ಹಾಕೊಂಡಿದೀನಿ. ಮತ್ತೆ ನಾವು ಬಟ್ಲಿಗೆ ಕಟ್ಟಿರ್ತೀವಲ್ಲ ಕೆಳಗಡೆ, ಅದಕ್ಕೂ ಅಷ್ಟೇ ಒಂದೊಂದು ಗಂಟು ಹಾಕೊಳ್ಳಿ ಬಟ್ಟೆ ಪೀಸ್ನ. ಇನ್ನು ದೊಡ್ಡದು ಟಬ್ ಇದ್ರೆ ಪ್ಲಾಸ್ಟಿಕ್ದು ಆ ತರದ್ ಬೇಕಾದ್ರೂ ತಗೊಬಹುದು. ಎಲ್ಲಾನು ಅಷ್ಟೇ ಬಟ್ಟೆ ಪೀಸ್ಗಳು ಎಷ್ಟು ಪೀಸ್ಗಳಿದೆಯೋ ಅದನ್ನೆಲ್ಲಾನು ಅಷ್ಟೇ ಒಂದೊಂದು ಬಟ್ಟೆ ಪೀಸ್ನಿ ಎಲ್ಲಾನು ಗಂಟು ಹಾಕೊಳ್ಳಿ. ಕೆಳಗಡೆಗೆ ಗಟ್ಟಿಯಾಗಿ ಬಿಚ್ಚೋದಿರೋ ತರ ಗಂಟು ಹಾಕೊಳ್ಳಿ. ಎಲ್ಲಾ ಪೀಸ್ಗಳು ಅಷ್ಟೇ ಹಾಕೊಂಡ್ಬಿಟ್ಟಿದ್ದಾದ್ಮೇಲೆ ಒಂದು ಪೀಸ್ ತಗೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ವೇಸ್ಟ್ ವೇಲ್ ಆಗ್ಲಿ ಸೀರೆ ಆಗ್ಲಿ ಯಾವ್ದಿದ್ರೆ ಅದರಿಂದ 2.5 ಇಂಚಷ್ಟು ಕಟ್ ಮಾಡ್ಕೊಳ್ಳಿ. ನಾನು ಅಷ್ಟೇ 2 ಇಂಚಷ್ಟು ಕಟ್ ಮಾಡ್ಕೊಂಡಿದೀನಿ. ಎಲ್ಲಾ ಬಟ್ಟೆ ಪೀಸ್ಗಳು ಹಾಕ್ಬಿಟ್ಟಿದೀನಿ. ತೋರಿಸ್ತಾ ನೋಡಿ, ಹಿಂದೆಗಡೆಗೆ ಈ ತರ ಇರುತ್ತೆ. ಬಟ್ಟೆ ಪೀಸು ಸ್ವಲ್ಪ ಚಿಕ್ಕದಾಗಿದ್ರೆ ಅದನ್ನ ಜಾಯಿಂಟ್ ಮಾಡ್ಕೊಳಕ್ಕೂ ಅಷ್ಟೇ ನಾವು ಸೂಜಿ ದಾರದಲ್ಲಿ ಏನು ಹೊಲಿಯಷ್ಟಿರೋದಿಲ್ಲ. ಸ್ವಲ್ಪ ಇದೇ ತರನೇ ಮಡ್ಚ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತೆ ಆ ಸೈಡ್ ನಿಂದ ಈ ಸೈಡು ಬಟ್ಟೆನ ಎಳ್ಕೊಂಡು ಬಂದ್ರೆ ಸಾಕು, ಗಂಟು ಬೀಳುತ್ತೆ. ಇದೇ ತರನೇ ನಾವು ಜಾಯಿಂಟ್ ಮಾಡ್ಕೊಬೇಕು. ಒಂದ್ ಕಡೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಅಷ್ಟೇ ಬಟ್ಟೆ ಪೀಸ್ನ ಮ್ಯಾಟ್ಗೆ ನಾವು ಕಟ್ಟಿರ್ತೀವಲ್ಲ ಆ ಬಟ್ಟೆ ಒಂದು ಪಟ್ಟಿಗೆ ಸ್ವಲ್ಪ ಇದೇ ತರನೇ ಗಂಟು ಹಾಕೊಳ್ಳಿ. ಗಂಟು ಹಾಕಿದ್ದಾದ್ಮೇಲೆ ಬಟ್ಟೆನೆಲ್ಲಾನು ಸುತ್ಕೊಳ್ಳಿ. ಕೈಗೆ ಸುತ್ಕೊಂಡ್ಬಿಟ್ಟು ಒಂದ್ ಪಟ್ಟಿ ಬಿಟ್ಬಿಡ್ಬೇಕು ಕೆಳಗಡೆ, ಇನ್ನೊಂದ್ ಪಟ್ಟಿ ಮೇಲೆಗಡೆ ಎತ್ಕೊಂಡು ನಾವು ಸುತ್ಕೊಂಡಿರ್ತೀವಲ್ಲ ಬಟ್ಟೆ ಅದನ್ನೆಲ್ಲಾನು ಒಂದ್ ರೌಂಡ್ ಫುಲ್ ಅಲ್ಲೂ ಬರೋವರ್ಗುನು ಒಂದ್ ರೌಂಡ್ ಫುಲ್ ಮಾಡ್ಕೊಳ್ಳಿ. ಒಂದ್ ರೌಂಡ್ ಫಸ್ಟ್ ಯಾವ ರೌಂಡ್ ಬಂದಿರ್ತೀವೋ ಅದೇ ರೌಂಡ್ ಅಲ್ಲೇ ಮತ್ತೆ ಬರ್ಬೇಕು. ಇನ್ನೊಂದ್ ಪಟ್ಟಿ ಕೆಳಗಡೆ ಬಿಟ್ಟಿರ್ತೀವಲ್ಲ ಅದ್ರಲ್ಲಿ ಬರೋಷ್ಟು ಇರೋದಿಲ್ಲ. ಎಲ್ಲಾ ಪಟ್ಟಿಗಳು ಅಷ್ಟೇ ಇದೇ ತರನೇ ಮಾಡ್ಕೊಬೇಕು. 3 ರೌಂಡ್ 4 ರೌಂಡ್ ಬಂದ್ರೆ ಸಾಕು. ಒಂದು ಪಟ್ಟಿ ಬಟ್ಟೆ ಪೀಸ್ ತಗೊಂಡಿರ್ತೀವಲ್ಲ, ಇನ್ನು ಜಾಸ್ತಿ ಬಟ್ಟೆ ಪೀಸು ಉದ್ದವಾಗಿದೆ ಅಂತಂದ್ರೆ 3 ರೌಂಡ್ 4 ರೌಂಡ್ ಆಗಿದ್ದಾದ್ಮೇಲೆ ಕಟ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ಬಟ್ಟೆ ಪೀಸ್ ತಗೊಳ್ಳಿ. ಬೇರೆ ಕಲರ್ದು ಯಾವ ಕಲರ್ ಬಟ್ಟೆ ಪೀಸು ಇದೆಯೋ ಅದೇ ಪಟ್ಟಿಯಿಂದನೇ ತಗೋಬೇಕು. ಮತ್ತೆ ಜಾಯಿಂಟ್ ಮಾಡ್ಕೊಂಡು ಕೆಳಗಡೆ ಇನ್ನೊಂದು ಪಟ್ಟಿ ಬಿಟ್ಟಿರ್ತೀವಲ್ಲ ಆ ಪಟ್ಟಿಯಿಂದ ಬರ್ಬೇಕು. ಆ ಪಟ್ಟಿಯಲ್ಲೂ ಅಷ್ಟೇ 3 ರೌಂಡ್ 4 ರೌಂಡ್ ಆದ್ರೆ ಸಾಕು. ಮತ್ತೆ ಇನ್ನೊಂದು ಪಟ್ಟಿ ಮೇಲೆ ಇರುತ್ತಲ್ಲ ಅದರಿಂದ ಮತ್ತೆ 3 ರೌಂಡ್ 4 ರೌಂಡ್ ಇದೇ ತರನೇ ಲಾಸ್ಟ್ ಆಗೋವರ್ಗುನು ಒಂದ್ಸಲ ಒಂದ್ ರೌಂಡ್ ಅಲ್ಲಿ 3 ರೌಂಡ್ 4 ರೌಂಡ್ ಆಗೋವರ್ಗುನು ಫುಲ್ ಒಂದ್ ಬಟ್ಟೆ ಪೀಸ್ ಮಾಡ್ಕೊಳ್ಳಿ. ಮತ್ತೆ ಕೆಳಗಡೆ ಬಟ್ಟೆ ಪೀಸ್ ಇನ್ನೊಂದು ಪಟ್ಟಿ ಇಟ್ಟಿರ್ತೀವಲ್ಲ ಆ ಪಟ್ಟಿ ನಿಂತ್ಕೊಂಡು ಅದ್ರಲ್ಲೂ ಅಷ್ಟೇ 3-4 ರೌಂಡ್ ಬರ್ಬೇಕು. ಲಾಸ್ಟ್ ಆಗೋವರ್ಗುನು ಇದೇ ತರ ಮಾಡ್ಕೊಳ್ಳಿ. ಬಟ್ಟೆ ಪೀಸ್ನು ಅಷ್ಟೇ ಜಾಯಿಂಟ್ ಮಾಡ್ಕೊಂಡು ಲಾಸ್ಟ್ ವರ್ಗುನು ನಾನು ಮಾಡ್ಕೊಂಡ್ ಬಂದಿದೀನಿ. ಬೇರೆ ಬೇರೆ ಕಲರು ಯಾವ ಕಲರ್ ಬಟ್ಟೆ ಪೀಸ್ ಇದೆಯೋ ವೇಲ್ ಆಗ್ಲಿ ಸೀರೆ ಆಗ್ಲಿ ಯಾವ್ದಿದ್ರೆ ಅದರಿಂದಾನೇ ಮಾಡ್ಕೊಬಹುದು. ಈ ತರ ಮ್ಯಾಟ್ ಮಾಡೋದಕ್ಕೂ ಅಷ್ಟೇ ಜಾಸ್ತಿ ಸಮಯ ಆಗೋದಿಲ್ಲ, ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಪೂರ್ತಿ ಲಾಸ್ಟ್ ವರ್ಗು ಹಾಕಿದಾದ್ಮೇಲೆ ಲಾಸ್ಟ್ ಅಲ್ಲಿ ಬಟ್ಟೆನ ಸ್ವಲ್ಪ ಸೂಜಿ ದಾರದಲ್ಲಿ ಹೊಲ್ದ್ಕೊಂಬಿಡಿ. ಮತ್ತೆ ಮೊದ್ಲು ಪಟ್ಟಿಗೆ ಕಟ್ಟಿರ್ತೀವಲ್ಲ ಅದನ್ನ 2 ಪಟ್ಟಿ ಬಿಚ್ಬಿಟ್ಟು 2 ಗಂಟು ಹಾಕೊಳ್ಳಿ. ಎಲ್ಲಾನು ಅಷ್ಟೇ ಸುತ್ತಲೂ ಇರುತ್ತಲ್ಲ ಅವೆಲ್ಲಾನು ಅಷ್ಟೇ ಬಿಚ್ಬಿಟ್ಟು 2 ಗಂಟು ಹಾಕೊಂಡು ಉಳಿದಿರೋ ಬಟ್ಟೆನ ಕತ್ರಿಯಿಂದ ಕಟ್ ಮಾಡ್ಬಿಡಿ. ಎಲ್ಲಾನು ಅಷ್ಟೇ ಪೂರ್ತಿ ಗಂಟು ಹಾಕಿದ್ದಾದ್ಮೇಲೆ ಕತ್ರಿಯಿಂದ ಕಟ್ ಮಾಡ್ಬಿಟ್ಟಿದ್ದಾದ್ಮೇಲೆ ತುಂಬಾನೇ ಈಸಿಯಾಗೂ ಮಾಡ್ಕೊಬಹುದು. ಈ ಮ್ಯಾಟ್ನ ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ಮಾಡಿದ್ನಿ, ಇನ್ನು ದೊಡ್ಡದಾಗ್ಬೇಕಾದ್ರೂ ಮಾಡ್ಕೊಬಹುದು. ಇದೇ ತರನೇ ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.